ಹೇಳಿ ಸರ್, ಇದು ಇದನ್ನು ಅಕ್ಕಿಬೆಳು ರೈತ ಉತ್ಪಾದಕರ ಕಂಪನಿ ಅಂದ್ರೆ ಏನಿದು? ಸರ್ ನಮಸ್ಕಾರ. ಹಾಂ ನನ್ನ ಹೆಸರು ಸಚಿನ್ ಅಂತೇಳಿ ನಾನು ಇಲ್ಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆಲಸ ಮಾಡ್ತಾ ಇದ್ದೀನಿ. ಹಾಂ ನಮ್ಮ ಕಾರ್ಯಾಧ್ಯಕ್ಷರು ಮಂಜೇಗೌಡರು ಅಂತೇಳಿ ಹಾಂ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಮಾಜಿ CEO ರೋಹಿತ್ ಅಂತೇಳಿ ಅವರು ಕೂಡ ಇಲ್ಲಿ ಸೇವೆ ಸಲ್ಲಿಸಿ ಈಗ ಬೇರೆ ಕಡೆಗೆ ವರ್ಕ್ ಮಾಡ್ತಾ ಇದ್ದಾರೆ. ಸರ್, ಇದು ಅಕ್ಕಿಬೆಳು ರೈತ ಉತ್ಪಾದಕ ಕಂಪನಿ ಅಂತೇಳಿ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಭಾರತ ಸರ್ಕಾರಗಳು ರೈತರಿಗೆ ಬೆಳೆದಂಥ ವಸ್ತುಗಳಿಗಾಗಿರ್ಬೋದು ಅಥವಾ ಅವ್ರು ಏನು ಉತ್ಪಾದನೆ ಮಾಡ್ತಾರೆ ಅದಕ್ಕೆ ಮೌಲ್ಯವರ್ಧನೆ ಮಾಡಬೇಕು ಅನ್ನೋದು ಬೇಸಿಕ್ ನೀಡಿಂಗ್. ಇಡೀ ಕರ್ನಾಟಕದಲ್ಲಿ ನೀವು ಯಾವುದೇ ಸಣ್ಣ ರೈತರುಗಳನ್ನ ನೋಡ್ಬೋದು, ಅವರು ಬೆಳೆದಂಥ ಪದಾರ್ಥಗಳಿಗೆ ಅಥವಾ ಅವರು ಉತ್ಪಾದಿಸಿದಂಥ ಪದಾರ್ಥಗಳಿಗೆ ಸರಿಯಾದ ರೀತಿ ಮಾರುಕಟ್ಟೆ ಸಿಗ್ತಾ ಇರಲ್ಲ. ಸೊ ಆ ಮಾರುಕಟ್ಟೆಯನ್ನು ಒದಗಿಸ್ಕೊಡೋಕ್ಕೋಸ್ಕರ ಮತ್ತು ಅವ್ರಿಗೆ ಬೇಕಾದಂಥ ಪರಿಕರಗಳನ್ನು ಸುಲಭ ಬೆಲೆಯಲ್ಲಿ ಅವ್ರಿಗೆ ಕೈಗೆಟುಕುವ ರೀತಿಯಲ್ಲಿ ತಲುಪಿಸೋಕ್ಕೋಸ್ಕರ ಮತ್ತು ಅವ್ರು ಬೆಳೆದಂಥ ಪದಾರ್ಥಗಳನ್ನ ಬೇರೆ ಕಡೆ ಮಾರ್ಕೆಟಿಂಗ್ ಮಾಡೋಕ್ಕೋ ಮೂಲ ಉದ್ದೇಶದಿಂದ ಪ್ರತಿಯೊಂದು ರಾಜ್ಯದ ಪ್ರತಿಯೊಂದು ಹೋಬಳಿ ಮತ್ತು ರೀಜನಲ್ ಯಾವ್ಯಾವ ಸೆಂಟ್ರ್ ಇದೆ ಅಲ್ಲಿಗೆ ಒಂದಷ್ಟು ಹಳ್ಳಿಗಳನ್ನ ಸೇರಿಸ್ಕೊಂಡು ರೈತ ಉತ್ಪಾದಕ ಕಂಪ್ನಿಗಳನ್ನ ಸ್ಥಾಪನೆ ಮಾಡಿದ್ದಾರೆ. ಸೊ ಇದು ಕೂಡ ಅದೇ ರೀತಿ ಅಕ್ಕಿಬೆಳು ರೈತ ಉತ್ಪಾದಕ ಕಂಪ್ನಿ ಅಂತೇಳಿ ಈ ಅಕ್ಕಿಬೆಳು ಹೋಬಳಿ ಮಟ್ಟದಲ್ಲಿ ಇದು ಒಂದು ರೈತ ಉತ್ಪಾದಕ ಕಂಪ್ನಿ ಇದೆ. ಇಲ್ಲಿ ನಿಮಗೆ ಬೇಕಾದಂಥ ಪದಾರ್ಥಗಳು ಅಂದರೆ ರೈತರಿಗೆ ಏನೇನು ಅವಶ್ಯಕತೆ ಇದೆ, ಫರ್ಟಿಲೈಸರ್ಸ್ ಇಂದ ಹಿಡಿದಿರ್ಬೋದು ಅಥವಾ ಮಷಿನರೀಸಿಂದ ಇರ್ಬೋದು, ಆ ಪದಾರ್ಥಗಳು ಟಾರ್ಪಲಿನ್ಸ್ ಪ್ರತಿಯೊಂದು ಕೂಡ ಸಿಗುತ್ತೆ. ಅದರ ಜೊತೆಗೆ ಅವ್ರು ಮಾಡುವಂಥ ಈಗ ಕಡಲೆಕಾಯಿ ಎಣ್ಣೆ ಮಾಡ್ಬೋದು ಅಥವಾ ಬೆಲ್ಲ ತಯಾರಿಕೆ ಮಾಡ್ಬೋದು ಅಥವಾ ಬೇರೆ ಬೇರೆ ಪದಾರ್ಥಗಳನ್ನ ತಯಾರಿಕೆ ಮಾಡಿ ನಮ್ಮ ಹತ್ರ ಕೊಟ್ಟು ನಾವು ಮಾರ್ಕೆಟಿಂಗ್ ಮಾಡಿ ಅವ್ರಿಗೆ ಲಾಭಾಂಶ ಬರೋ ಥರ ನಾವೆಲ್ಲ ಕೆಲಸ ಮಾಡ್ಕೊಳ್ತೀವಿ. ನಮ್ಮ ಕಾರ್ಯದರ್ಶಿ ಮತ್ತೆ ಸರ್, ಮತ್ತೆ ಯಾವ ರೀತಿ ಇದು ರೈತರು ನಿಮಗೆ ಕಾಂಟ್ಯಾಕ್ಟ್ ಮಾಡುವಂಥದ್ದು ಯಾವ ರೀತಿ? ಸರ್, ಈಗ ನಾವು ಏನಂತಂದರೆ ನಮ್ಮ ಈಗ ಒಂದು NGO ಮುಖಾಂತರ ಮತ್ತು ನಮ್ಮ ಸರ್ಕಾರದ ಅಧೀನದಲ್ಲಿ ಏನೇನು ಕಾನೂನುಗಳಿದೆ ಅದೆಲ್ಲ ನಾವು ಒಂದು ಕಂಪ್ನಿ ಮಾಡ್ಕೊಂಡಿದ್ದೀವಿ. ಇಲ್ಲಿಗ ಆ್ಯಕ್ಚುಲಿ ನಮಗೆ 1000 ಷೇರ್ದಾರಿದ್ದಾರೆ. ಅಂದರೆ ಪ್ರತಿಯೊಂದು ಕೂಡ ಏನು ಕಂಪನಿ ಆ್ಯಕ್ಟ್ ಇದೆ, ಸೊ ಬೇರೆ ಕಡೆ ಹೊರಗಡೆ ಕಂಪ್ನಿನ ಕೇಳಿರ್ತೀರ ಅದೇ ರೀತಿ ಕಂಪ್ನಿ ರೀತಿಯಲ್ಲಿ ನಮ್ಮದು ನಡ್ಕೊಂಡು ಹೋಗ್ತಾ ಇರೋದು. ನಮ್ಮದು ಆಲ್ರೆಡಿ ಇವಾಗ 1000 ಷೇರು ಈಗ ಮೊನ್ನೆ ಕಂಪ್ಲೀಟ್ ಆಗಿದೆ. ಸೊ ಶೇರ್ ಹೆಂಗೆ ಅಂತಂದರೆ ಈಗ ಹೊರಗಡೆ ಏನು ಶೇರ್ ಖರೀದಿ ಮಾಡ್ತೀವಿ ಅದೇ ಥರ ಇಲ್ಲೂ ಶೇರ್ ಖರೀದಿ ಮಾಡ್ತಾರೆ. ಸೊ ಈ ಶೇರ್ ಖರೀದಿ ಮಾಡಿರೋದ್ರಿಂದ ಕಂಪ್ನಿ ಬೆಳ್ಕೊಂಡು ಹೋಗುತ್ತೆ. ಅದರಿಂದ ನಾವು ಲಾಭಾಂಶ ಬಂದಿದ್ದನ್ನು ಡಿವಿಡೆಂಡ್ ಕೂಡ ಕೊಡ್ತೀವಿ. ಸೊ ಆ ಥರ ನಡ್ಕೊಂಡು ಹೋಗ್ತೀವಿ. ಈಗ ಅದು ಹೊಸದಾಗಿ ಇಲ್ಲಿ ರೈತರು ಬರೀ 1,000 ಅಷ್ಟೇ ಆಗಿರೋದು? ಹೌದೌದು. ಮತ್ತೆ ಈಗ ಏನಾರ ಕಾನೂನು ಇರೋದೇ 1,000 ತಗೋಬೇಕು, ಮೇಲ್ಗಡೆ ತಗೋಬೇಕು ಅಂತಂದ್ರೆ. ಹೇಳಿ ಸರ್. ಈಗ ನಮ್ಗೆ ಸರ್ಕಾರ ಏನಪ್ಪ ಆದೇಶ ನೀಡೈತೆ ಅಂತಂದ್ರೆ, ಮೊದಲು ಒಂದು ರೈತ ಉತ್ಪಾದಕರ ಕಂಪನಿಗೆ 1000 ಷೇರ್ದಾರರು ಮುಖ್ಯ. 1000 ಷೇರ್ದಾರರಿಗೆ 1 FPO ಅಂತ ಕ್ರಿಯೇಟ್ ಮಾಡಿರೋದು ಫಸ್ಟ್ ಇಂದನೂ ಅಷ್ಟೇ. ಈಗ ನಮ್ಗೆ 1000 ಜನ ರೈತರು ಆಗೋಗಿದ್ದಾರೆ. ಈಗ ನಮ್ಮಲ್ಲಿ ರೈತರ ಸಂಖ್ಯೆ ಜಾಸ್ತಿ ಇದೆ. ನಾವು ಮತ್ತೆ ಬೇಕು ಅನ್ನೋದಾದ್ರೆ ನಾವು ಮತ್ತೆ ರೈತರನ್ನ ತಗೋಬಹುದು. ಅಂದ್ರೆ ಅದನ್ನ ನಾವು ಮೇಲ್ಗಡೆಯಿಂದ ಹೊತ್ತಾಗಿ ಆದೇಶ ತಂದು ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ನಮಗೆ ಗೌರ್ಮೆಂಟ್ ನಮಗೆ ಫಂಡ್ ರೀತಿ ಅಮೌಂಟ್ ಕೊಡುತ್ತೆ. ಈಗ ನಾವು ಸಂಸ್ಥೆ ನಡೆಸಬೇಕು ಅಂದ್ರೆ ಬರೀ ರೈತರ ದುಡ್ಡಿನ ನಡ್ಸಕ್ ಆಗಲ್ಲ. ಸರ್ಕಾರ ಕೊಡ್ಬೇಕಾದ್ರೆ ನಮ್ಗೆ ಸರ್ಕಾರದಿಂದ ಹಣ ಬರಬೇಕು ಅಂತ ಅಂದ್ರೆ ನಾವು ಆದೇಶವನ್ನು ತಗೊಂಡು ಮಾಡ್ಬೇಕು. ಈಗ 1,000 ರೈತರು ಜನ ನಮ್ಗೆ ಆಲ್ರೆಡಿ ಆಗಿದ್ದಾರೆ. 10 ಲಕ್ಷ ನಮ್ಗೆ ಅಮೌಂಟು ಇಲ್ಲಿ ಜಮಾ ಆಗಿರುತ್ತೆ. ಈಗ ನಮ್ಗೆ ಸರ್ಕಾರನೂ ಕೂಡ 10 ಲಕ್ಷನ ನಮಗೆ ರಾಜ್ಯ ಸರ್ಕಾರ ನೀಡುತ್ತೆ. ಈ ರಾಜ್ಯ ಸರ್ಕಾರ ಏನು ನೀಡುತ್ತೆ ಆ ಹಣವನ್ನು ನಾವು ಬಳಸ್ಕೊಂಡು ರೈತರ ಒಳಗೆ ಅನುಕೂಲಕರ ಆಗಿರತಕ್ಕಂಥದ್ದು. ಈಗ ನಾವು ಏನೇ ಒಂದು ವಸ್ತುನ ನಾವು ಅಂಗಡಿಗಳೊಳಗೆ ಖರೀದಿ ಮಾಡ್ತೀವಿ ಅಂತ ಅಂದ್ರೆ ಎಲ್ಲದಕ್ಕಿಂತ ಒಂದು 20% 30% ಜಾಸ್ತಿನೇ ಇರುತ್ತೆ. ನಮ್ಮಲ್ಲಿ 20% 30% ಕಡಿಮೆನೇ ಇರುತ್ತೆ. ಪ್ರತಿಯೊಂದು ಅಷ್ಟೇ. ಬ್ರಷ್ ಕಟರ್ಸ್ ಇರ್ಬೋದು. ಬ್ರಷ್ ಕಟರ್ಸು ಹೊರಗಡೆ ನೀವು ಒಯ್ತೀವಿ ಅಂತಂದ್ರೆ 12,000 ರಿಂದ 13,000 ಆಗುತ್ತೆ. ನಮ್ಮಲ್ಲಿ 10,000ಕ್ಕೂ ಸಿಗುತ್ತೆ, 9,000ಕ್ಕೂ ಸಿಗುತ್ತೆ. ಈ ರೀತಿ ನಾವು ರೈತರುಗಳಿಗೆ ಅನುಕೂಲ ಆಗಲಿ. ಈಗ ಟಾರ್ಪಲಿಯನ್ಸು ಉತ್ತಮ ಗುಣಮಟ್ಟದ ಟಾರ್ಪಲಿಯನ್ಸ್ಗಳೆಲ್ಲ ಸಿಗುತ್ತೆ ಇದೆ. ಟಾರ್ಪಲಿನ್ಸು ಅಷ್ಟೇ. ನಾವು ಏನಪ್ಪ ಅಂತಂದ್ರೆ ಅಂಗಡಿಗಳಿಗಿಂತವ 20% ರಿಂದ 30% ಕಡಿಮೆನೇ ಮಾಡ್ತಾ ಇರೋದು. ಅದೇ ನಮ್ಗೆ ಆದೇಶ ಇರೋದು. ಆಮೇಲೆ ಇನ್ನೊಂದು ರೈತರುಗಳಿಗೆ ಬಿತ್ತನೆ ಬೀಜಗಳು, ಉತ್ತಮ ಗುಣಮಟ್ಟದ ಬಿತ್ತನೆ ಬೀಜಗಳನ್ನು ಕೂಡ ನಾವು ಕೊಡ್ತೀವಿ. ನಮ್ಮದು ನ್ಯಾಷನಲ್ ಸೀಡ್ಸ್ ಕಾರ್ಪೊರೇಷನ್ ಅಲ್ಲಿ ಒಂದು ಇದಿದೆ, ಶೇರ್ ಇದೆ. ಅದರಿಂದ ನಮ್ಗೆ ಏನಪ್ಪ ಆಗುತ್ತೆ ಅಂತ ಅಂದ್ರೆ ನಮಗೆ ಬಿತ್ತನೆ ಬೀಜಗಳನ್ನ ಅವ್ರು ಕೊಡ್ತಾರೆ. ಕೊಟ್ಬಿಟ್ಟು ನಂತರದ ದಿನಗಳಲ್ಲಿ ಅವರೇ ತಗೊಳ್ತಾರೆ. ಈ ನಾವು ಭತ್ತ ಕೊಟ್ಟರೆ ಬೆಳೆದಾದ್ಮೇಲೆ ಉತ್ತಮ ಗುಣಮಟ್ಟದಾಗಿದ್ರೆ ನಾವು ಉತ್ತಮ ಬೆಳೆ ಕೊಟ್ಟು ನಾವೇ ಖರೀದಿ ಮಾಡ್ತೀವಿ. ಖರೀದಿ ಮಾಡಿ ಅದನ್ನು ಮಾರ್ಕೆಟ್ APMC ಮಾರ್ಕೆಟಿಂಗ್ ಮಾಡಿ ನಾವೇ ಮಾರ್ತಕ್ಕಂಥ ಕೆಲಸವನ್ನು ಮಾಡ್ಕೊಡ್ತೀವಿ. ಮತ್ತೆ ಸರ್, ಇದೇನಪ್ಪ ಅಂದ್ರೆ ನೇರವಾಗಿ ಇದು ರೈತರು ಕಟ್ಟಿರೋದ್ರಿಂದ ರೈತರಿಗೆ ಆದಾಯನೂ ಅವ್ರಿಗೆ ಸೇರುತ್ತೆ. ಯಾವುದೋ ಒಬ್ಬ ವ್ಯಕ್ತಿ ಧ್ಯೇಯವಾಕ್ಯದ ಮೂಲಕನೇ ಇದು ಪ್ರಾರಂಭಗೊಂಡಿದೆ. ಯಾವುದೋ ಒಬ್ಬ ವ್ಯಕ್ತಿಗೆ ಮಾತ್ರ ಸೀಮಿತ ಆಗಲ್ಲ ಆದಾಯ. ಇಲ್ಲಿ ಯಾರು ಷೇರ್ದಾರ ಇರ್ತಾರೆ. ಕಾರ್ಯನಿರ್ವಹಿಸ್ತದೆ ಅಂತಂದ್ರೆ ಇದು ಒಂದು ಕಮಿಟಿ ಯಾವ ಥರ ಅಂದರೆ ಒಂದು ಬೋರ್ಡು. ಇದಕ್ಕೊಂದು ಬೋರ್ಡ್ ಇದೆ, ಬೋರ್ಡ್ ವ್ಯವಸ್ಥೆ ಇದೆ. 12 ಜನ ಡೈರೆಕ್ಟರ್ಗಳವ್ರೆ, ಅಧ್ಯಕ್ಷರವ್ರೆ, ಉಪಾಧ್ಯಕ್ಷರವ್ರೆ, ಕಾರ್ಯಾಧ್ಯಕ್ಷರವ್ರೆ, ಈ ಥರ ಒಂದು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳವ್ರೆ. ಈ ಥರ ಒಂದು ಏನಂತಾರೆ ಸರ್ ಅದು ಸಂಸ್ಥೆ ಸಹಕಾರಿ ಸಂಸ್ಥೆ ನಡೆಯುತ್ತೆ. ಆ ರೀತಿ ನಡ್ಕೋಗುತ್ತೆ. ಇದು ರೈತರಿಗೆ ಏನು ಸಬ್ಸಿಡಿ ಸಿಗುತ್ತೆ ಸರ್? ಇದು
ಪ್ರತಿಯೊಂದಕ್ಕೂ ಏನಾರ ಸರ್ ಅಣ್ಣ ಏನಂತಂದ್ರೆ ಈಗ ಹೊರಗಡೆನೂ ಕೂಡ ನೀವು ನೋಡಿರ್ಬೋದು ಹ್ಮ್. ಸಬ್ಸಿಡಿಗಳು ಜನರಲ್ ಸಬ್ಸಿಡಿ ಏನು ದೊರಕ್ತಾ ಇದೆ ಹೊರಗಡೆ ಹ್ಮ್. ಆ ಸಬ್ಸಿಡಿ ನೆರವಲ್ಲೇ ಅವ್ರಿಗೆ ಏನು ಅಮೌಂಟು ಜನರಲ್ ಸಬ್ಸಿಡಿ ಕಳೆದು ಅವ್ರಿಗೆ ಎಷ್ಟು ಡಿ ಅಮೌಂಟ್ ಕಟ್ಟಬೇಕಾಗುತ್ತೆ ಹ್ಮ್. ಅಷ್ಟೇ ಅಮೌಂಟ್ನ ಇಲ್ಲಿ ಡೈರೆಕ್ಟಾಗಿ ಕಟ್ಟಿ ಹ್ಮ್. ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲದೆ ಡೈರೆಕ್ಟಾಗಿ ತೊಗೊಂಡೋಗ್ಬೋದು. ಸೊ ಜನರಲ್ ಸಬ್ಸಿಡಿ ನೇರವಾಗಿ ನಮ್ಮ ಹತ್ರ ಸಿಗ್ತದೆ. ನೇರವಾಗಿ ಸಿಗುತ್ತೆ. ಇದು ಬರೋದು ಮಂಡ್ಯ ಜಿಲ್ಲೆ. ಮಂಡ್ಯ ಜಿಲ್ಲೆ ಕೇರ್ಪೇಟೆ ತಾಲೂಕು ಅಕ್ಕಿಯಬಾಳು. ಏರಿಯಾ ರೋಡ್ ಹಾ. ಏರಿಯಾ ಕೇರ್ಪೇಟೆ ರೋಡಲ್ಲೇ ಬರೋದು. ಇದು ಸರೌಂಡಿಂಗ್ ಎಲ್ಲಿ ಗಂಟ ಇದು ಸರ್ ಪೂರ್ತಿ ಹೋಬಳಿ ಮಾಡ್ತಾರೆ. ಈಗ ಏನು ಅಕ್ಕಿಯಬಾಳು ಹೋಬಳಿ ಇದೆ ಹಾಂ ಪೂರ್ತಿ ಅದು ಅಷ್ಟು ಸೋಮನಹಳ್ಳಿಯಿಂದ ಈ ಕಡೆ ಮನ್ಗೆರೆ ಮನಗೇರು. ಹೇಳಿ ಸರ್ ಇದು. ನಮಸ್ಕಾರ. ಇದೇನು ಸರ್ ಅಂತಂದರೆ ಈಗ ನೀವು ಹೊರಗಡೆ ಈಗ ರೈತರು ಸಣ್ಣ ರೈತರೆಲ್ಲ ಔಷಧಿ ಹೊಡೆಯೋದಕ್ಕಾಗ್ಬೋದು ಅಥವಾ ಬೇರೆ ಬೇರೆ ವಿಚಾರಕ್ಕಾಗಿ ಸ್ಪ್ರೇ ಮಾಡೋದಕ್ಕೆ ಸ್ಪ್ರೇಯರ್ಗಳನ್ನ ಬಳಸ್ತಾರೆ. ಸೊ ನಮ್ಮಲ್ಲಿಗೂ ಬೇರೆ ಕಡೆಗೂ ವ್ಯತ್ಯಾಸ ಏನು ಅಂತಂದರೆ ಸರ್ ಇದೇ ಅಗ್ರಿಮೆಂಟ್ ಕಂಪ್ನಿದು ಇದು ಡಬಲ್ ಬ್ಯಾಟ್ರಿ ಡಬಲ್ ಮೋಟ್ರ್ ಇರುತ್ತೆ ಇದರಲ್ಲಿ. ಸೊ ನಿಮ್ಗೆ ಎಕ್ಸ್ಟ್ರಾ ಗನ್ ಬರುತ್ತೆ. ಯಾವ ಥರ ಅಂತ ಹೇಳಿದ್ರೆ ಈ ಗನ್ ತೋರಿಸ್ತೀನಿ ನೋಡಿ. ಇದು ನಿಮಗೆ ಎಕ್ಸ್ಟ್ರಾ ಗನ್ ಬರುತ್ತೆ. ಸೊ ಸ್ಪ್ರೇ ಮಾಡೋದಂದ್ರೆ ಅದು ಕೂಡ ಎಕ್ಸ್ಟ್ರಾ ಬರುತ್ತೆ. ಇದೇನಂದರೆ 15ರಿಂದ 20 ಅಡಿ ದೂರ ನಿಮಗೆ ಸ್ಪ್ರೇ ಮಾಡುತ್ತೆ. ಸೊ ಈಗ ಮೀಡಿಯಮ್ ಸೈಜ್ ಒಂದು ಅಡಿಕೆ ಮರಕ್ಕೆ ಔಷಧಿ ಹೊಡಿಬೇಕು, ಒಂದು ರೇಂಜಲ್ಲಿರೋವಂಥದ್ದು ಅಥವಾ ತೆಂಗಿನ ಮರಕ್ಕೆ ಔಷಧಿ ಹೊಡಿಬೇಕು ಅಂದರೆ ತುಂಬ ಹೆಲ್ಪ್ ಮಾಡುತ್ತೆ. ಸರ್ ಇದು ನೀವು ಹೊರಗಡೆ ಡಬಲ್ ಬ್ಯಾಟ್ರಿ ಡಬಲ್ ಮೋಟ್ರ್ ನೀವು ಹೊರಗಡೆ ತಗೋತೀನಿ ಅಂತಂದರೆ 3ರಿಂದ 3.5 ಸಾವಿರ ಆಗುತ್ತೆ. ಬಟ್ ನಾವಿಲ್ಲಿ 3.5ರಿಂದ 4 ಸಾವಿರ ಅಂತ ಆಗುತ್ತೆ. ನಾವಿಲ್ಲಿ 3 ಸಾವಿರ ಮಾಡ್ತೀವಿ. ಸೊ ಈ ಬೆಲೆಯಲ್ಲಿ ನಿಮ್ಗೆ ಹೊರಗಡೆ ಯಾವುದೇ ಡೀಲರ್ ಕೂಡ ಅಥವಾ ಎಲ್ಲೇ ಸೇಲ್ ಮಾಡ್ತೀನಿ ಅನ್ನೋ ಕೂಡ ಕೊಡಲ್ಲ. ನೆಕ್ಸ್ಟ್ ಇದು ಬಂದು ಸಿಂಗಲ್ ಬ್ಯಾಟ್ರಿ ಪ್ಲಸ್ ಮ್ಯಾನುವಲ್ ಇರುತ್ತೆ. ನಿಮಗೆ ಇದು 15 ಲೀಟ್ರ್ ಕ್ಯಾನ್ ಇರುತ್ತೆ. ನಿಮಗೆ ಸಿಂಗಲ್ ಬ್ಯಾಟ್ರಿ ಇರುತ್ತೆ ಪ್ಲಸ್ ಮ್ಯಾನುವಲ್ ಕೈಲೂ ಕೂಡ ಹೊಡ್ಕೋಬೋದು ಸಿಂಗಲ್ ಬ್ಯಾಟ್ರಿ. ಇದೇನಂತಂದರೆ ಒಂದು ಬ್ಯಾಟ್ರಿ ನಿಮಗೆ 8ರಿಂದ 10 ಕ್ಯಾನ್ಗಳ ಕೆಪಾಸಿಟಿ ಇರುತ್ತೆ. ಬಟ್ ಇದು ನಾವು 16ರಿಂದ 18 ಗ್ಯಾರಂಟಿ ಕೊಡ್ತೀವಿ ಸರ್. ನಿಮಗೆ ಇದು 21 ಕ್ಯಾನ್ಗಟ್ಟಲು ಹೊಡಿಬೋದು ಅಂತೇಳಿ ನಮಗೆ ರೈತರು ಕೂಡ ಮಾಹಿತಿ. ಸೊ ಇದು ಸ್ಪ್ರೇಯರ್ ಆಯಿತು. ಕರ್ನಾಟಕ ಪೀಪಲ್ ಟಿವಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಇನ್ಸ್ಟಾಗ್ರಾಮ್ ಪೇಜ್ನ ಲೈಕ್ ಮಾಡಿ, ಫಾಲೋ ಮಾಡಿ.